ಇನ್ನು ಎಸ್ ಜಾನಕಮ್ಮ ಅವರ ಪಾರ್ಥಿವ ಶರೀರಕ್ಕೆ ಸಾಕಷ್ಟು ಜನ ಬಂದು ಅಂತಿಮ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮಹಾರಾಜ ಕಾಲೇಜು ಮೈದಾನಕ್ಕೆ ಪಾರ್ಥಿವ ಶರೀರ ಈಗ ಶಿಫ್ಟ್ ಆಗಿದೆ. ಭೋಗಾದಿ ನಿವಾಸದಿಂದ ಜಾನಕಮ್ಮ ಅವರ ಪಾರ್ಥಿವ ಶರೀರ ಈಗ ಸ್ಥಳಾಂತರ ಆಗಿದೆ. ಯಾಕಂದರೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿನ್ನೆ ವಿಧಿವಿಷರಾದರು. ಭೋಗಾದಿ ನಿವಾಸದಿಂದ ಎಸ್ ಜಾನಕಮ್ಮ ಅವರ ಪಾರ್ಥಿವ ಶರೀರ ಈಗ ಸ್ಥಳಾಂತರ ಆಗಿದೆ. ಅಲ್ಲಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಈಗ ಇಡಲಾಗಿದೆ, ವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕರು ಮತ್ತು ಗಣ್ಯರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಸಾಕಷ್ಟು ಜನ ಅವ್ರನ್ನ ಆರಾಧಿಸುವಂತಹ, ಪೂಜಿಸುವಂತಹ, ಅವರ ಒಂದು ಇನ್ಸ್ಪಿರೇಷನ್ ಆಗುವಂಥವರು ಸಾಕಷ್ಟು ಜನ ಬಂದು ಅಲ್ಲಿ ಅಂತಿಮ ಒಂದು ನಮಸ್ಕಾರವನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಬಂದು ಸಾಕಷ್ಟು ಜನ ಇವಾಗ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಿದಾರಲ್ಲ, ಸಾರ್ವಜನಿಕರಿಗೆ ಸಪ್ರೇಟ್ ಇದೆ ಮತ್ತು ಗಣ್ಯರಿಗೆ ಪ್ರತ್ಯೇಕವಾದಂತಹ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಮಹಾರಾಜ ಕಾಲೇಜು ಮೈದಾನಕ್ಕೆ ಪಾರ್ಥಿವ ಶರೀರ ಈಗ ಶಿಫ್ಟ್ ಆಗಿದೆ ಅನ್ನುವಂಥದ್ದು ಕೂಡ ಈಗ ಅಪ್ಡೇಟ್ ಈಗ ಸಿಗ್ತಾ ಇದೆ. ಭೋಗಾದಿ ನಿವಾಸದಿಂದ ಎಸ್ ಜಾನಕಮ್ಮ ಅವರ ಪಾರ್ಥಿವ ಶರೀರ ಈಗ ಸ್ಥಳಾಂತರ ಆಗಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಮೈಸೂರಿನಲ್ಲೇ ಅವರ ಅಂತಿಮ ವಿಧಿವಿಧಾನ ಕಾರ್ಯಗಳು ಕೂಡ ನಡೀತವೆ. ಸಾರ್ವಜನಿಕರು ಮತ್ತು ಗಣ್ಯರಿಗೆ ಅಲ್ಲಿ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಜನ ಅಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ನೋಡಿ, ಅವರು ಮೂಲತಃ ಆಂಧ್ರದವರಾಗಿದ್ದರೂ ಕೂಡ ಎಸ್ ಜಾನಕಮ್ಮ ಅವರು ಕಳೆದ ಕೆಲವು ವರ್ಷಗಳಿಂದ ಮೈಸೂರಿನ ಭೋಗಾದಿಯಲ್ಲಿ ಕೇರ್ ಟೇಕರ್ ನವೀನ್ ಮತ್ತು ಪ್ರವೀಣ್ ಎಂಬುವರ ಮನೆಯಲ್ಲಿ ಆಶ್ರಯ ಪಡೆದಿದ್ದರು. ಜೊತೆಗೆ ಅವ್ರನ್ನ ನೋಡಲಿಕ್ಕೆ ಯಾರು ಕೂಡ ಬಿಡ್ತಾ ಇರಲಿಲ್ಲ. ಯಾಕಂದರೆ ಅವರಿಗೆ ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಅವರು ಯಾರಿಗೂ ಅವ್ರನ್ನ ಮೀಟ್ ಆಗಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ ಕೊನೆಗಳಿಗೆಯಲ್ಲಿ ಯಾರಿಗೂ ಅವರು ಬಿಡ್ತಾ ಇರಲಿಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಅಲ್ಲಿ ಸಾರ್ವಜನಿಕರಿಗೆ ಸಪ್ರೇಟ್ ಆದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ವಿ ಐ ಪಿಗಳಿಗೂ ಕೂಡ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಆಲ್ರೆಡಿ ಈಗ ಗಣ್ಯರು ಸಾರ್ವಜನಿಕರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರುವಂಥದ್ದು ಕೂಡ ಈಗ ಗಮನಿಸ್ತಾ ಇದ್ದೀರಾ. ಮತ್ತು ಅವರ ಪತಿ 1997 ತೀರ್ಕೊಳ್ತಾರೆ. ಅದಾದಮೇಲೆ ಅವರ ಮಗ ಕೂಡ ತೀರ್ಕೊಳ್ತಾರೆ, ಮುರಳಿ ಕೃಷ್ಣ ಅಂತ. ಹಾಗಾಗಿ ಸಹಜವಾಗಿ ತನ್ನ ಮಗನ ಸಾವಿನಿಂದನೂ ಕೂಡ ಒಂದಿಷ್ಟು ಬೆಂದಿದ್ರು. ಯಾಕಂದರೆ ಸಹಜವಾಗಿ ಯಾರಾದರೂ ಕೂಡ ತಮ್ಮ ಎದುರುಗಡೆನೇ ತಮ್ಮ ಮಕ್ಕಳು, ಹೆತ್ತವರು ಮರುಕ ವ್ಯಕ್ತಪಡಿಸ್ತಾ ಇರ್ತಾರೆ ಮಕ್ಕಳು ಸತ್ತಂಥ ಸಂದರ್ಭದಲ್ಲಿ. ಹಾಗಾಗಿ ತನ್ನ ಪತಿಯನ್ನು ಕಳ್ಕೊಂಡಿದ್ರು, ತನ್ನ ಮಗನನ್ನು ಕಳ್ಕೊಂಡಿದ್ರು, ಆ ಒಂದು ನೋವಿತ್ತು. ಜೊತೆಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು, ಇತ್ತೀಚೆಗೆ ಕಾಲು ನೋವಿನಿಂದ ಬಳಲ್ತಾ ಇದ್ದರು. ಆ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾದಂಥ ಸಂದರ್ಭದಲ್ಲೇ ಹೃದಯ ಸ್ತಂಭನ ಆಯಿತು. ಒಟ್ಟಿನಲ್ಲಿ ಮೈಸೂರಿನ ಕೊನೆಯ ಗಳಿಗೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದು, ಅವರು ವಾಸ ಆಗಿದ್ದು ನಿಜಕ್ಕೂ ಕರುನಾಡೆ ಹೆಮ್ಮೆ ಪಡುವಂತಹ ವಿಚಾರ, ಕರುನಾಡಿನ ಭಾಗ್ಯ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಬೀಬ್ ದಂಡಿಯವರು. ಹಬೀಬ್ ದಂಡಿಯವರೇ, ಇಲ್ಲಿ ಭಾಳ ಮುಖ್ಯವಾಗಿ ಮೈಸೂರಲ್ಲಿ ಎಸ್ ಜಾನಕಮ್ಮ ಅವರ ಒಂದು ಅಂತಿಮ ವಿಧಿವಿಧಾನ ಕಾರ್ಯಗಳು ಒಂದು ಕಡೆ ನಡೀತಾ ಇದೆ. ಅಂತಿಮ ದರ್ಶನ ಕಾರ್ಯಗಳು ಈಗ ಸಾಕಷ್ಟು ಜನ ಬಂದಿದ್ದಾರೆ. ಅವರ ಕುಟುಂಬಸ್ಥರು ಯಾರ್ಯಾರಿದ್ದಾರೆ? ಯಾಕಂದರೆ ಅವರು ಕೇರ್ ಟೇಕರಲ್ಲಿ ಈಗ ವಾಸ ಮಾಡ್ತಾ ಇದ್ರಂತೆ. ಅವ್ರ ಕುಟುಂಬಸ್ಥರು ಯಾರ್ಯಾರಿದ್ದಾರೆ? ಅವರು ಮೈಸೂರಿಗೆ ಬಂದಿದ್ದಾರಾ? ಒಟ್ಟು ಏನು ವ್ಯವಸ್ಥೆ ಆಗ್ತಾ ಇದೆ ಮೈಸೂರಿನಲ್ಲಿ ಇವಾಗ ಅಂತಿಮ ವಿಧಿವಿಧಾನ ಕಾರ್ಯಕ್ಕೆ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ ಹಬೀಬ್ ದಂಡಿಯವರೇ. ಸರ್, ಅಲ್ಲ ಕೇವಲ ಒಂದು ಗಾಯಕಿ ಅಲ್ಲ, ಅವರು ಒಂದು 60 ವರ್ಷಗಳ ಕಾಲ, 6 ದಶಕಗಳ ಕಾಲ ಕನ್ನಡ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತ ಅಲ್ಲದೆ ಸುಮಾರು ಭಾರತದ 17 ಭಾಷೆಗಳಲ್ಲಿ ಜನರನ್ನ, ಶ್ರೋತೃಗಳನ್ನ ರಂಜಿಸಿದವರು. ಹಾಗಾಗಿ ಅವರೊಂದು ಭಾವನೆ, ಅವರೊಂದು ಫೀಲಿಂಗ್, ಅವರೊಂದು ಕಾಂಟ್ಯಾಕ್ಟ್, ಅವರೊಂದು ಕನೆಕ್ಷನ್, ಅವರೊಂದು ಇಂಟರ್ನಲ್ ಒಂದು ರೀತಿಯ ಅವರ ಆಪ್ತ ಮನೋಭಾವ ಅನ್ನೋ ತರದಲ್ಲಿದ್ದವರು ಇವತ್ತವರು ಅಗಲಿದ್ದಾರೆ. ಅವರು ದೇಹ ಮಾತ್ರ ಅಗಲಿದೆ, ಅವರ ಸ್ವರ ಯಾವತ್ತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಬಹುಶಃ ಈ ಜಗತ್ತಿನವರೆಗೂ ಅವರ ಸ್ವರ, ಅವರ ಹಾಡುಗಳು ಇದ್ದೇ ಇರುತ್ತೆ
ಅನ್ನುವಂತ ಮಾತು ಅವರ ಸ್ತೋತ್ರಗಳಲ್ಲಿ ಕೇಳಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಅವರ ಮಗ ಇನ್ನೊಬ್ಬ ಮಗ ಕೂಡ ಕಳೆದ 3-4 ವರ್ಷಗಳ ಹಿಂದೆನೆ ತೀರಿಕೊಂಡಿದ್ರಿಂದ ಅವರೊಂದಷ್ಟು ಡಿಪ್ರೆಷನ್ಗೆ ಹೋಗಿದ್ರು. ಹಾಗಾಗಿ ಅದೇ ವಿಚಾರದಲ್ಲಿ ಬಹು ಅಂಗಾಂಗ ವೈಫಲ್ಯ ಆಗಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿರ್ತಕ್ಕಂಥದ್ದು. ಈಗ ಯಾರು ಅವರ ಮಗ ತೀರ್ಕೊಂಡಿದ್ರು ಅವರ ಮಗಳು ಇದ್ದಾರೆ, ಅಂದ್ರೆ ಜಾನಕಿ ಅವರ ಮೊಮ್ಮಗಳು ಇದ್ದಾರೆ. ಅವ್ರೀಗ ಈಗಾಗಲೇ ಮೈಸೂರಿಗೆ ಬಂದಿರತಕ್ಕಂಥದ್ದು. ಅವರೇ ಅವರ ಅಂತಿಮ ಕ್ರಿಯಾವಿಧಿಗಳನ್ನ ನಿರ್ವಹಿಸ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಸ್ಥಳದಲ್ಲಿ ಸದ್ಯಕ್ಕೆ ಹಂಸಲೇಖ ಇದ್ದಾರೆ, ನಾದಬ್ರಹ್ಮ ಹಂಸಲೇಖ. ಅಪಾರ ಸಿನಿಮಾಗಳ ಜೊತೆಗೆ ಅಪಾರ ಹಾಡುಗಳನ್ನ ಹಾಡ್ತಿರ್ತಕ್ಕಂತಹ ಹಂಸಲೇಖ ಅವರು ಎಲ್ಲಾ ರೀತಿಯ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ಅವರ ಅಂತಿಮ ಕ್ರಿಯಾವಿಧಿಗಳನ್ನ ಮುಗಿಸ್ತಾ ಇದ್ದಾರೆ. ಬಹಳ ವಿಚಿತ್ರ ಮತ್ತು ವಿಶೇಷ ಅಂತ ಅಂದ್ರೆ ಸಚಿನ್, ನನಗೆ ತೆಲುಗು ಅಂದ್ರೆ ಆಂಧ್ರ ಪ್ರದೇಶದ ಅಥವಾ ತೆಲುಗು ಭಾಷೆಯ ಇಬ್ಬರು ಹಾಡುಗಾರರು, ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಿರ್ಲಿ ಅಥವಾ ಎಸ್ ಜಾನಕಿ ಆಗಿರ್ಲಿ, ಅವರಿದ್ದು ಕೂಡ ತೆಲುಗು ಮೂಲದವರು, ತಮಿಳಿನಲ್ಲಿ ಹಾಡ್ತಾರೆ. ಆಮೇಲೆ ಕನ್ನಡದಲ್ಲಿ ಅಪಾರ ಜನಪ್ರಿಯತೆನ ಪಡ್ಕೊಳ್ತಾರೆ, ಕನ್ನಡದವರೇ ಆಗ್ಬಿಡ್ತಾರೆ. ಅವರಿಬ್ಬರ ಕನ್ನಡದ ನಂಟಿದೆಯಲ್ಲ, ನನಗೆ ತುಂಬಾ ಮನಸ್ಸಿಗೆ ಹಿಡಿಸುತ್ತೆ ಮತ್ತೆ ಕಾಣಿಸುತ್ತೆ. ಅಂತಹ ತೆಲುಗು ಮೂಲದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಂದು ಮಾತು ಹೇಳ್ತಾರೆ, ಅವ್ರು ಸಾಯೋದಕ್ಕಿಂತ ಮುಂಚೆ, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಕರ್ನಾಟಕದಲ್ಲಿ ಹುಡ್ತೀನಿ, ಕನ್ನಡಿಗನಾಗಿ ಹುಡ್ತೀನಿ, ಯಾಕಂದ್ರೆ ಕನ್ನಡಿಗ ಅಭಿಮಾನಿಗಳ ಪ್ರೀತಿ ದೊಡ್ಡದು ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಹಾಗಾಗಿ ನೋಡಿ, ಕನ್ನಡದ ಎಂಥ ದೊಡ್ಡ ಸ್ಥಾನ ಕೊಟ್ಟಿದೆ ಅವರಿಗೆ ಅನ್ನುವಂಥದ್ದು. ಅದೇ ರೀತಿ ಈಗ ಜಾನಕಿ ಅವರು ಈಗ ಹಾಸನಿಗಿರ್ತಕ್ಕಂಥದ್ದು, ಅವರು ಕೂಡ ತಮ್ಮ ತೆಲುಗು ಅಥವಾ ಆಂಧ್ರ ಪ್ರದೇಶದ ಮೂಲದವರಾದ್ರೂ ಕೂಡ ಅವ್ರು ಎಲ್ಲಿ ಬೇಕಿದ್ರು ತಮ್ಮ ಬದುಕಿನ ಕೊನೆಯ ದಿನಗಳನ್ನ ಕಳಿಬಹುದಾಗಿತ್ತು. ಆದ್ರೆ ಅವ್ರು ಆರಿಸಿಕೊಂಡಿದ್ದು ಕರ್ನಾಟಕವನ್ನೇ, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರನ್ನೇ. ಮತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರ ಅಂತಿಮ ಕ್ರಿಯಾವಿಧಾನಗಳು ನಡೀತಾ ಇರತಕ್ಕಂಥದ್ದು ಕೂಡ ಕರ್ನಾಟಕದಲ್ಲೇ, ಮೈಸೂರಿನಲ್ಲೇ ಅನ್ನುವಂಥದ್ದು ನಮ್ಮ ಕನ್ನಡಿಗರಿಗೆ ಒಂದು ರೀತಿಯ ಹೆಮ್ಮೆ ಅಂತಾನೆ ನಾವ್ ಹೇಳ್ಬೇಕಂದ್ರೆ. ಎರಡು ಲೆಜೆಂಡ್ಗಳು ಇವರಿಬ್ರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅಮ್ಮ ಅವರಿಬ್ರು ಕೂಡ ಕರ್ನಾಟಕದ ಮಣ್ಣಿನಲ್ಲಿ ಬೆರೆತು ಹೋಗಿರ್ತಕ್ಕಂಥದ್ದು. ಆ ರೀತಿ ಆಸೆ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ಪಿ ವಿ ಶ್ರೀನಿವಾಸ್ ಅವರು ಕೂಡ ಕನ್ನಡದ ಒಂದು ಅವಿಭಾಜ್ಯ ಅಂಗವೇ ಆಗಿದ್ರು. ಈ ಇಬ್ಬರ ಕನ್ನಡದ ನಂಟು ಹೆಚ್ಚಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇದ್ದಾವೆ. ಇದ್ರ ಜೊತೆಗೆ ಸಚಿನ್, ಎಸ್ ಜಾನಕಿ ಅನ್ನುವಂಥವ್ರು ನಾನು ಹೇಳಿದಾಗ ಅವರೊಂದು ರೀತಿಯ ನಮ್ಮೆಲ್ಲರ ಕೋಟ್ಯಾಂತರ ಕನ್ನಡಿಗರ ಆಪ್ತ ಭಾವ. ಹಲವಾರು ಹಾಡುಗಳಲ್ಲಿ ಆಯಾ ಶ್ರೋತೃಗಳು ಕನ್ನಡಿಗರು ಅವರನ್ನ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ನಾನು ಕೂಡ ನನಗೆ ತುಂಬಾ ಆಪ್ತವಾದ 2 ಹಾಡುಗಳನ್ನ ನಾನು ಈಗಲೂ ಕೂಡ ಗುನ್ಗುನಿಸ್ತಾ ಇರ್ತೀನಿ. ನನಗೆ ಅದು ಅವರ 2 ಹಾಡುಗಳು ತುಂಬಾ ಇಷ್ಟ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಅನ್ನುವಂತ ಒಂದು ಹಾಡಿದೆ. ಅದು ಆ ಹಾಡಿದೆ 1973ರಲ್ಲಿ ಬಂದಿರತಕ್ಕಂತ ಅನುರಾಗ ಬಂಧನ ಚಿತ್ರದ ಹಾಡು. ಎಂತ ಅದ್ಭುತ ಹಾಡು ಅಂತಂದ್ರೆ, ಆ ಹಾಡು ಕೇಳ್ತಾ ಇದ್ರೆ ಎಲ್ಲೋ ಕಳೆದೋಗ್ಬಿಡ್ತೀವಿ. ಆ ಹಾಡು ಕೇಳ್ದಾಗಿನಿಂದ ಇವತ್ತಿನವರೆಗೂ ನಾನು ಆ ಹಾಡಿನ ಮತ್ತು ಆ ಹಾಡುಗಾರರ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ನಲ್ಲ ಎನ್ನಲೆ ನಿನ್ನ ಒಲವಿನ ಗೆಳೆಯನೇ ನಿನಗೆ ಕೈ ಮುಗಿವೆ ಅನ್ನುವಂತ ಒಂದು ಹಾಡಿದೆ. ಅದು ಕೂಡ ನಾನಿರುವುದೇ ನಿಮಗಾಗಿ ಅನ್ನುವಂತ 1979ರಲ್ಲಿ ಬಂದಿರತಕ್ಕಂತ ಸಿನಿಮಾ. ಆ ಸಿನಿಮಾದ ಹಾಡು ಕೂಡ ಎಂಥ ಅದ್ಭುತ ಹಾಡುಗಾರಿಕೆ ಅಂತಂದ್ರೆ, ನಮ್ಮನ್ನ ನಾವು ನಮ್ಮ ಬದುಕಿನ ಜೊತೆಗೆ ಗುರುತಿಸ್ಕೊಳ್ಳಿಕ್ಕೆ, ಕಂಡುಕೊಳ್ಳಿಕ್ಕೆ ಶುರುವಾಗ್ಬಿಡ್ತೀವಿ. ಇದೆಲ್ಲ ಬಿಟ್ಟು ಇನ್ನು 100 ಸಾವಿರಾರು ಹಾಡುಗಳಿದ್ದಾವೆ. ಅದು ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರುವೆ ಅನ್ನುವಂತ ಹಾಡಾಗಿರ್ಲಿ, ಅದ್ ಬಿಟ್ರೆ ಮಸಣದ ಹೂವಿನ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ ಅನ್ನುವಂತ ಹಾಡಾಗಿರ್ಲಿ. ಈ ತರದ ಹಾಡುಗಳು, ಒಂದೊಂದು ಹಾಡುಗಳು ಕೂಡ ಅನರ್ಘ್ಯ ರತ್ನಗಳು. ಹಾಗಾಗಿ ಈ ಹಾಡುಗಳು ಇವತ್ತಿಗೂ ಕೂಡ ನಂದೊಬ್ಬಂದೇ ಅಲ್ಲ, ನನಗೆ ಮೇಲಿಂದ ಮೇಲೆ ಅನುರಣಿಸುವಂತ ಹಾಡುಗಳು ಇವಾಗಿದ್ರು ಕೂಡ ಕೋಟ್ಯಾಂತರ ಕನ್ನಡಿಗರು ಈ ತರದ ಹಾಡುಗಳನ್ನ ನೆನಪಿಸ್ಕೊಳ್ತಾರೆ. ಆ ಮೂಲಕ ಜಾನಕಿ ಅಮ್ಮನವರು ಅವರೆಲ್ಲರ ಮನಸ್ಸಿನಲ್ಲೂ ಕೂಡ ಶಾಶ್ವತವಾಗಿ ಇರ್ತಾರೆ. ಸಚಿನ್, ಎಸ್ ನಿಜ ಹಬೀಬ್ ದಂಡಿ ಅವರೇ. ಯಾಕಂದರೆ ನೀವು ಹೇಳ್ತಾ ಇರೋಗೆ ಅವರ ಒಂದು ಗಾಯನಕ್ಕೆ ಮನಸೋಲದವರೇ ಇಲ್ಲ. ಅದ್ರ ಜೊತೆಗೆ ಸಾಕಷ್ಟು ಒಂದು ನೋವಿನ ಹಾಡಿಗೆ ಯಾವ ರೀತಿಯಾಗಿ ಆ ನೋವನ್ನು ತುಂಬಿಕೊಡಬೇಕು, ನಲಿವು ಇರುವಂಥ ಹಾಡಿಗೆ ಯಾವ ರೀತಿಯಾಗಿ ಆ ಸೊಗಸನ್ನು ತುಂಬಿಕೊಡಬೇಕು, ಈ ರೀತಿಯಾದಂತಹ ಸಾಕಷ್ಟು ಸಂಗೀತವನ್ನೇ ತನ್ನ ಕಂಠದಲ್ಲಿ ಇರಿಸಿಕೊಂಡು, ಸಂಗೀತವನ್ನೇ ಮೈಗೂಡಿಸಿಕೊಂಡು, ಇವತ್ತು ಸಂಗೀತವೇ ತನ್ನ ಉಸಿರಾಗಿಸಿಕೊಂಡಂತಹ ದಕ್ಷಿಣ ಭಾರತದ ಖ್ಯಾತ ಪ್ರಖ್ಯಾತ ಒಬ್ಬ ಗಾಯಕಿ ಅಂತ ಇದ್ದರೆ ಅವರು ಎಸ್ ಜಾನಕಮ್ಮ ಅವರಿಗೆ ಆ ಕ್ರೆಡಿಟ್ 100% ಸಲ್ಲುತ್ತೆ. ಜೊತೆಗೆ ಇವತ್ತು ಒಂದು ಗಾನ ಕೋಗಿಲೆ ಇವತ್ತು ಕಣ್ಮುಚ್ಚಿದೆ ಅಂತ ಹೇಳೋಕ್ಕಾಗಲ್ಲ. ಇಡೀ ಗಾಯನ ಲೋಕದ ಸರಸ್ವತಿನೇ ಇವತ್ತು ಕಣ್ಮುಚ್ಚಿದೆ. ಈ ಗಾಯನ ಒಂದು ಸರಸ್ವತಿನೇ ಕಣ್ಮುಚ್ಚಿದಂಥ ಸಂದರ್ಭದಲ್ಲಿ ಸರಿಗಮ ಹೇಗೆ ಕೇಳಲಿಕ್ಕೆ ಸಾಧ್ಯ ಆಗ್ತದೆ? ಮತ್ತಷ್ಟು ಇವರಿಂದ ಇನ್ನಷ್ಟು ಹಾಡುಗಳು ಮೂಡಿ ಬರಬೇಕಿತ್ತು ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದರು. ಆದರೆ ಇವತ್ತು ವಿಧಿಯಾಟನೆ ಬೇರೆ ಇರುತ್ತೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಎಸ್ ಜಾನಕಮ್ಮ ಅವರು ಹೃದಯ ಸ್ತಂಭನದಿಂದ ಅವರು ವಿಧಿವಶರಾಗಿದ್ದಾರೆ. ಆದರೆ ಒಂದಂತೂ ಸತ್ಯ, ಅವರು ಕೊಟ್ಟಂಥ ಕೊಡುಗೆಗಳು
ಅವ್ರು ಹಾಡಿದಂಥ ಹಾಡುಗಳಿಗೆ ಎಂದೆಂದೂ ಸಾವಿಲ್ಲ. ಯಾವ ಒಂದು ವಿಧಿಯಾಟಕ್ಕೂ ಕೂಡ ಆ ಹಾಡುಗಳು ಬಲಿಯಾಗೋದಿಲ್ಲ. ಹಾಗಾಗಿ ಇವತ್ತು ಅವ್ರನ್ನ ಯಾವತ್ತೂ ಕೂಡ ಹೆಂಗೆ ನೆನಪಿಸ್ಕೊಳ್ತಾರೆ ಅಂದರೆ ಅವರು ಹಾಡಿದಂಥ ಹಾಡುಗಳು. ಈಗ ನಮ್ಮ ಪ್ರತಿನಿಧಿ ಅವರು ಹೇಳ್ತಾ ಇದ್ರು, ಸಾಕಷ್ಟು ಹಾಡುಗಳನ್ನು ನಾನು ಮೆಲುಕು ಹಾಕ್ತಾ ಇರ್ತೀನಿ ಅಂತ. ಅದೇ ರೀತಿ ಅಸಂಖ್ಯಾತ ಕೋಟ್ಯಾಂತರ ಅವರ ಅಭಿಮಾನಿಗಳು ಮೆಲುಕು ಹಾಕ್ತಾನೇ ಇರ್ತಾರೆ.